ಸಾಕ್ ಬಿಡೋದನ್ನ ಕಟ್ ಮಾಡಕ್ ನಮ್ಮ ಅಮ್ಮ ಏನ್ ಮಾಡಿದೆ? ಕಟ್ ಮಾಡಕ್ಕೆ ಕಟ್ಟೆಲ್ ಮಾಡಿದ ಒಳಗೆ ನಿಂತ್ಕೊಂಡು ನೀನ್ ಕಾಣ್ತಾನೆ ಇದೆಯಲ್ವ? ಕಾಣ್ತದ ಅಷ್ಟೇ, ವಿಡಿಯೋ ಆತಿರಲ್ಲ. ಏನ್ ಕಷ್ಟ ಪಡ್ತಾ ಇದೀನಿ ನೋಡಿ ಗೈಸ್. ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ತರ ಹೊರಗೆ ತಿನ್ನೋರ್ನ ಏನಾದ್ರು ನೋಡಿದ್ದೀರಾ ಗೈಸ್? ಈ ತರ ನಿಮ್ಮ ಮಾನ ಮರ್ಯಾದೆ ಇದು ನೀನ್ ಕರೆಕ್ಟ್ ತೋರಿಸ್ಬೇಕಣಕ್ಕೆ. ನೋಡ ನೋಡಿ ಫುಲ್ಲು ಗಟ್ಟಿಯಾಗಿದೆ ಗೈಸ್, ಫುಲ್ ಜಲ್ದಿ 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 ಟೈಪ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನು ಐಡಿಯಾನೇ ಇಲ್ಲ ವ್ಲಾಗ್ ಬಗ್ಗೆ ಏನು ಮಾಡಬೇಕು ಇವತ್ತಿನ ವಿಡಿಯೋಸು ಅಂತ. ಜಸ್ಟ್ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ನಾರ್ಮಲಾಗಿ ಡೈಲಿ ವ್ಲಾಗ್ ಥರ. ಆ್ಯಂಡ್ ಇವಾಗ ಎದ್ದು ಜಸ್ಟ್ ಒಂದು ಪೋನಿ ಹಾಕಿದ್ದೀನಿ, ಬ್ರಷ್ ಮಾಡಿಲ್ಲ, ಏನೂ ಇಲ್ಲ. ನೋಡುವ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟು ಏನು ಒಂದು ಏನು ಹೇಳ್ತಾರೆ, ಅಷ್ಟು ಕಂಟೆಂಟು ಏನಿರುತ್ತೆ ಗೊತ್ತಿಲ್ಲ. ನೋಡುವ ಏನೇನು ಮಾಡೋದು ಅಂತ, ಹೆಂಗೆ ಮೈಂಡಿಗೆ ಹೆಂಗೆ ಬರುತ್ತೋ ಹಂಗೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿ ಅದಿದ್ರೆ ಮುಗಿಸಿ ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮುಂದೆ ಕತೆ ನೋಡುವ ಬನ್ನಿ. ನಾನು ಇವಾಗ ಇಷ್ಟು ಪಾತ್ರೆ ತೊಳಿಬೇಕು. ಪಾತ್ರೆನ ತೊಳ್ಕೊಟ್ಟು ನಮ್ಮ ಮಮ್ಮಿಯಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಫಸ್ಟ್ ಇಷ್ಟು ಪಾತ್ರೆನೆಲ್ಲ ತೊಳೆದು ನೀಟಾಗೆಲ್ಲ ಜೋಡಿಸಿಟ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ. ಆ್ಯಂಡ್ ಆಮೇಲೆ ಇವತ್ತು ಏನಾದರೂ ಕಿಚನಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ, ಬಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ನೀಟ್ ಮಾಡ್ಕೊಂಡು, ಇಲ್ಲಿ ನನಗೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ಏನಾದರೂ ಮಾಡ್ತೀನಿ ಅಂತಂದರೆ. ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ನೀಟ್ ಮಾಡ್ಕೋಬೇಕು. ಹಿಂಗಂತೆ ನೀನು ನೋಡಿ ಪಟ್ಟಂತ ಖಾಲಿಯಾಗಿರುತ್ತೆ. ಇಷ್ಟು ಪಾತ್ರ ಬಂದ ಪೂರ್ತಿ ಪಾತ್ರ ತೊಳೆದಿದ್ದು, ನನ್ನ ಕೈ ಏನಾಗಿರ್ಬೇಡ. ಇಲ್ಲಿ ನಮ್ಮಮ್ಮ ಅಯ್ಯೋ ಯಾರೋ ಬಂದಿದ್ದಾರೆ ಗೈಸ್, ಅದಕ್ಕೆ ನಮ್ಮ ಲಕ್ಕಿ ಮೆಕ್ಸ್ ಎಲ್ಲ ಬಡ್ಕೊತಾವ್ರೆ. ಇಲ್ಲಿ ತರಕಾರಿ ಆಯ್ತಾ, ಇಲ್ಲಿ ರುಬ್ಬಿರೋದಂತೆ, ಬರೀ ಡಿಸ್ಟರ್ಬೆನ್ಸ್ ಗೈಸ್. ಇಲ್ಲಿ ತರಕಾರಿ ಐತೆ, ನಮ್ಮಮ್ಮ ಎಣ್ಣೆ ಹಾಕ್ದಂಗೆ ಮಾಡೋ ಅಂತೇಳಿ ಆನಿಯನ್ ಡ್ರೈ ಕಟ್ ಮಾಡಿಬಿಟ್ಟು. ಆ್ಯಂಡ್ ಇಲ್ಲಿ ರುಬ್ಬಿರೋದಿದೆ, ಓಕೆನಾ. ಸೊ ಇಲ್ಲಿ ಕಾಳೆಲ್ಲ ಬೇಯ್ತಿದೆ. ಇದೆಲ್ಲ ಹಾಕಿ ಏನು ಸಾಂಬಾರು ಮಾಡ್ತಾರೆ ಗೆಸ್ ಮಾಡಿ, ಓಕೆನಾ. ಅಷ್ಟೇ. ಅದಾದಮೇಲೆ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನಾನೇನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಯಾರೋ ಪೂಜೆಗೆ ಅಂತ ಬಂದಿದ್ದಾರೆ, ನಮ್ಮ ಮಮ್ಮಿ ಪೂಜೆ ಮಾಡ್ತಾರೆ. ಐ ವಿಲ್ ಶೋ ಯು. ಅಲ್ಲಿ ದೇವರೇ ಕಾಣಿಸ್ತಿಲ್ಲ, ಪೂಜೆ ಮಾಡ್ತಾ ಅವ್ರೆ. ಅಷ್ಟೇ. ಆ್ಯಂಡ್ ಗೈಸ್, ನಾನು ದೇವ್ರನ್ನ ನಂಬ್ತೀನಿ ಗೈಸ್. ಇವಾಗ ಏನೋ ಹೇಳ್ತಿದ್ದಾರೆ ನಮ್ಮ ಮಮ್ಮಿಗೆ, ದೇವ್ರನ್ನ ನಂಬ್ತೀನಿ ಆ್ಯಂಡ್ ಎಲ್ಲ ಓಕೆ. ಬಟ್ ಅವರು ಏನು ಎದುರಿಸೋದು ಮತ್ತು ಗೊತ್ತಿಲ್ಲ ಅದು ಒಳ್ಳೆಯವರು ಇದ್ದಾರಾ ಇಲ್ವಾ ಅಂತ. ಬಟ್ ಅವ್ರು ಏನು ಎದುರಿಸ್ತಾರೆ, ಮತ್ತು ನಮ್ಮನೆ ಎಲ್ಲರ ಮನೆಗೂ ಅದು ಒಂದನೇ ಹೇಳೋದು. ಬಟ್ ಅವ್ರು ಎದುರಿಸೋದೆಲ್ಲ ನೋಡಿದ್ರೆ ತುಂಬ ಸಿಟ್ಟು ಬಂದುಬಿಡುತ್ತೆ ಗೈಸ್, ಸಿಕ್ಕಾಬಿಡ ಸಿಟ್ಟು ಬರುತ್ತೆ. ಅದು ಬಿಟ್ಟು ನಾನು ಅವ್ರು ಹೋದ್ಮೇಲೆ ಹೇಳ್ತೀನಿ ಏನೂ ಇಲ್ಲ ಇದು ಇಲ್ಲ ಅಂತ. ಗೊತ್ತಿಲ್ಲ, ಕೆಲವೊಬ್ಬರು ಒಳ್ಳೆಯವರು ಇರ್ಬೋದು. ಆ್ಯಂಡ್ ಇಲ್ಲೂ ಹೋಗ್ತಾ ಇದ್ದಾರೆ. ಕೆಲವರು ಒಳ್ಳೆಯವರು ಇರ್ಬೋದು, ಕೆಲವರು ಸುಮ್ಮನೆ ದುಡ್ಡಿಗೋಸ್ಕರನೂ ಮಾಡ್ತಾ ಇರ್ಬೋದು. ಬಟ್ ಅಲ್ಲೇನು ದೇವ್ರಿಟ್ಟಿರ್ತಾರಲ್ಲ, ಅದಕ್ಕೆ ಒಂದು ಮರ್ಯಾದೆ ಕೊಡ್ಬೇಕಂತ ಅಷ್ಟೇ. ಅವ್ರು ಬಂದಾಗ ನಾವೇನು ಇದು ಮಾಡೋದಿಲ್ಲ. ಅದನ್ನು ಬಿಟ್ಟರೆ ಏನೂ ನಂಬೋದು ಇಲ್ಲ. ಅವ್ರು ಏನಾದರೂ ತುಂಬ ತಲೆಗೆ ಹಾಕೋದಕ್ಕೆ ಟ್ರೈ ಮಾಡಿದ್ರೆ ಏನೂ ನಂಬೋದು ಇಲ್ಲ ನಾವು. ಈಗ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್, ತಲೆ ಸ್ನಾನ ಮಾಡಿಲ್ಲ. ಬಿಕಾಸ್ ಇವತ್ತು ತಲೆಗೆ ಎಣ್ಣೆ ಹಚ್ಚಬೇಕು. ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ ಆಯಿಲ್ ಅಪ್ಲೈ ಮಾಡಿ. ಸೊ ಹಾಗಾಗಿ ಆ್ಯಂಡ್ ಇವಾಗ ನಾನು ಇದು ಏನಿದು, ಅಯ್ಯೋ ಮತ್ತೆ ಹೋಗ್ಬಿಡ್ತು ನನಗೆ, ಏನಂತಾರೆ ಅಂತ, ಚಿಯಾ ಸೀಡ್ಸ್ ವಾಟರ್ ಕುಡಿತಾ ಇದ್ದೀನಿ. ಇದು ಮಾರ್ನಿಂಗ್ ನೆನೆಸಿಟ್ಟಿರಲಿಲ್ಲ ಗೈಸ್, ಇವಾಗ ನೆನಪಿಸ್ಕೊಂಡು ನೆನೆಸಿಟ್ಟಿದ್ದು. 1 hour ಏನೋ ನೆನೆಸಿಟ್ಟಿದ್ದೆ. ಸೊ ಓಕೆ, ಒಂದು 15 minutes ನೆನೆಸಿದ್ರು ಓಕೆ ಅದಕ್ಕೆ. ಸೊ ಹಾಗಾಗಿ ಆ್ಯಂಡ್ ಇನ್ನೂ ನಾನು ಮುಖಕ್ಕೆ ಏನೂ ಹಚ್ಚಿಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ಸ್ನಾನಕ್ಕೆ ಹೋದಾಗ ಜಸ್ಟ್ ಮುಖಕ್ಕೆ ನೀರು ಮಾತ್ರ ಹಾಕೋತೀನಿ ಅಷ್ಟೇ. ಮುಖ ಎಲ್ಲ ತೊಳೆಯೋದು ಎಲ್ಲ ಏನು ಮಾಡಲ್ಲ. ಅದಾದಮೇಲೆ ಬಂದು ಮುಖ ತೊಳಿತೀನಿ. ಬಿಕಾಸ್ ಎಲ್ಲ ಏನು ಮುಖ ತೊಳೆದ್ಬಿಟ್ಟು ಆಮೇಲೆಲ್ಲ
ಏನು ರೆಡಿ ಆಗೋ ಅಷ್ಟರಲ್ಲಿ, ಲೈಕ್ ನಾಟ್ ಮೇಕಪ್ಪು, ಮುಖದ ಮೇಕಪ್ ಅಲ್ಲ, ಈಗ ತಲೆ ಸ್ನಾನ ಮಾಡಿದಾಗ ತಲೆ ಹೊರಿಸೋ ಅಷ್ಟರಲ್ಲಿ ಹಾಗೆಲ್ಲ ಆದಾಗ ಫುಲ್ ಮುಖ ಡ್ರೈ ಆಗಿಬಿಡುತ್ತೆ ನನ್ನದು, ಸ್ವಲ್ಪ ಡ್ರೈ ಸ್ಕಿನ್ನು. ಸೊ ಹಾಗಾಗಿ ನಾನು ಆಮೇಲೆ ಬಂದುಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ರೆಡಿ ಆಗ್ತೀನಿ. ಸೊ ಈಗಲೂ ಅಷ್ಟೇ ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ಈಗ ಜಸ್ಟು ತಣ್ಣೀರಲ್ಲಿ ಹಿಂಗೆ ಇದು ಮಾಡ್ಕೊಂಬಂದಿದ್ದೀನಿ, ಮುಖಕ್ಕೆ ನೀರು ಹಾಕ್ಕೊಂಡು ಬಂದಿದ್ದೀನಿ. ಆಮೇಲೆ ರೆಡಿಯಾಗಿ ಒಂದು 2 ರೆಸಿಪಿ ನೋಡ್ಕೊಂಡಿದ್ದೀನಿ, ಆದರೆ ಎರಡೂ ಸ್ವೀಟ್ ರೆಸಿಪಿನೇ, ಬಟ್ ಚೆನ್ನಾಗಿದೆ. ಆದರೆ 2 ಇವತ್ತೇ ಮಾಡ್ತೀನಿ, ಇಲ್ಲ 1 ಮಾಡ್ತೀನಿ. ಈಗ ಚಿಯಾಸೀಡ್ಸ್ ವಾಟರ್ನ ಕುಡಿಯುವ ಬನ್ನಿ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಗಿದ್ದರೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಗಿದ್ದರೆ ಬೆಳಗ್ಗೆ 6 o'clock 6:15ಗೆಲ್ಲ ಕೊಟ್ಬಿಡ್ತೀನಿ. ಇವಾಗ ಮನೆ ಹತ್ರ ಇರೋದ್ರಿಂದ ಇಷ್ಟ ಆಗಿರ್ಬೋದು ಟೈಮು. ಆವಾಗಲೇ 9:30 ಆಗಿತ್ತು, ಇವಾಗ ಒಂದು 9:45 ಕುಡಿಯುವ. ತಿಂಡಿ ತಿನ್ನುವ ಅಂತ ಬಂದಿದ್ದೀನಿ. ಟೈಮ್ ಬಂದು ಎಷ್ಟು 11ಗೆ ಇನ್ನು 10 minutes ಇದೆ. ಸೊ ತಿನ್ನೋಣ ಅಂತ. ನನ್ನ ತಿಂಡಿ ಬಂದ್ಬಿಟ್ಟು ಇವತ್ತು ಪಪ್ಪಾಯ. ಜಾಸ್ತಿ ಹಣ್ಣಾಗ್ಬಿಟ್ಟೈತೆ, ಬಟ್ ಸ್ವೀಟ್ ಎಲ್ಲ ಚೆನ್ನಾಗೈತೆ, ಸ್ವೀಟಾಗಿದೆ ಪಪ್ಪಾಯ. ಟೇಸ್ಟ್ ಮಾಡುವ. ಟೇಸ್ಟ್ ಚೆನ್ನಾಗಿದೆ, ಬಟ್ ಫುಲ್ ಹಣ್ಣಾಗ್ಬಿಟ್ಟೈತೆ. ಇದನ್ನು ತಿಂದ್ಕೊಂಡು ಇಲ್ಲಿ ಮ್ಯಾಂಗೋಸ್ ಇಟ್ಕೊಂಡಿದ್ದೀನಿ. ಮ್ಯಾಂಗೋದೊಂದು ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು, ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟು ಮ್ಯಾಂಗೋಸ್ ಇಟ್ಕೊಂಡಿದ್ದೀನಿ. ಫಸ್ಟು ತಿಂಡಿ ತಿಂದು ಆಮೇಲೆ ನೆಕ್ಸ್ಟು ಸ್ಟಾರ್ಟ್ ಮಾಡ್ಕೊತೀನಿ. ಎಸ್ ಗೈಸ್, ತಿಂಡಿ ಎಲ್ಲ ಮುಗೀತು. ಡೋರ್ ಹಾಕ್ತೀನಿ, ಬಿಕಾಸ್ ಟಿ ವಿ ನೋಡ್ತವ್ರೆ, ಸೌಂಡೆಲ್ಲ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನೇರಳೆ ಹಣ್ಣು, ಅದನ್ನು ಆಮೇಲೆ ಉಪ್ಪಲ್ಲಿ ನೆನೆಸಿಟ್ಬಿಟ್ಟು ತಿನ್ನೋಣ. ಅದಕ್ಕಿಂತ ಮುಂಚೆ ಇವಾಗ ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡುವ ಅಂತ ಬಂದಿದ್ದೀನಿ. ಇಲ್ಲಿ ಮ್ಯಾಂಗೋಸ್ ಇದೆ, ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳುವ. ಡಿಪ್ರೆಷನ್. ಇಲ್ಲಿ ಫಸ್ಟು 5 ಮ್ಯಾಂಗೋ ತೊಗೊಂಡಿದ್ದೀನಿ. ಇದರಲ್ಲಿ ಮಾಡೋಣ, ಚೆನ್ನಾಗಿ ಬಂದರೆ ನೆಕ್ಸ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ವಾಶ್ ಮಾಡ್ಕೊಬಿಡ್ತೀನಿ. ಯಾವುದಕ್ಕೆ? ಅದು ಚಿಕ್ಕದು 300 ರೂಪಾಯಿನ ಕೊಟ್ಟೆ ಗೈಸ್. ಇವಾಗ ನೀನು ಕರೆಕ್ಟಾಗಿ ತೋರಿಸ್ಬೇಕು ನೋಡಿ, ಹಿಂಗೆ ಕಾಣಿಸ್ಬೇಕು, ಹಂಗೆ ಇಟ್ಕೊ, ಏನು ಅಲ್ಲಾಡಿಸ್ಬೇಡ. ಇವಾಗ ಮಾವಿನಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಯಾವ್ದಾದ್ರು ಚೆನ್ನಾಗಿರಲ್ಲ, ಅದನ್ನೆಲ್ಲ ತೆಗೆದ್ಬಿಡ್ಬೇಕು. ಓಕೆ, ಚೆನ್ನಾಗಿದೆ ಇದು. ತಕ್ಕೊಂಡು ಸಿಪ್ಪೆ ಎಲ್ಲ ಪೂರ್ತಿ ಅದ್ರೊಳಗಡೆ ಇರೋ ಹಣ್ಣನ್ನು ತಕ್ಕೊಂಡು ಹಿಂಗೆ ತಕ್ಕೊಂಡು, ಕಾಣಿಸ್ತಿದ್ಯಾ? ಏನು ಕಷ್ಟಪಡ್ತಾ ಇದ್ದೀನಿ ನೋಡಿ ಗೈಸ್. ಇದಕ್ಕಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇದನ್ನೆಲ್ಲ ನೀಟಾಗಿ ತಕ್ಕೋಬೇಕು. ತಕ್ಕೊಂಡಿದ್ದಾದ್ಮೇಲೆ ಏನೂ ಇಲ್ಲ, ಇದಕ್ಕೆ 2 ಐಟಮ್ಸ್ ಹಾಕೊಳ್ಳೋಂಗಿರೋದು, ಒಂದು ಮ್ಯಾಂಗೋ ಆ್ಯಂಡ್ ಇನ್ನೊಂದು ಬೆಲ್ಲ ಅಷ್ಟೆ. ಬಟ್ ಇದ್ರ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಅಂತಂದರೆ 2 days ಆದಮೇಲೆ, ಬಿಕಾಸ್ 2 ದಿನ ಬಿಸಿಲಲ್ಲಿ ಇಡಬೇಕು. ಸೊ ಹಾಗಾಗಿ ಈಗ ಎಲ್ಲ ಮ್ಯಾಂಗೋದು ಒಂದೇ ಇಷ್ಟೊತ್ತವರೆಗೂ ಆಗ್ತೈತೆ. ಎಲ್ಲ ಮ್ಯಾಂಗೋದು ಈ ಥರ ನೀಟಾಗಿ ತಗೋಬೇಕು. ನೋಡ್ದಾ ಎಷ್ಟು ಕಷ್ಟ ಆಯ್ತು. ಬಿಡು ಸಾಕು. ಅವೆಲ್ಲ ಹಂಗ್ ಮಾಡ್ಬೇಕು. ಕಟ್ ಮಾಡು ನೀನು, ಕಟ್ ಮಾಡು. ಇಬ್ರು ಓಲ್ಡ್ ಆಂಟೀಸ್ನ ಇಟ್ಕೊಂಡು ನಾನು ಪಡ್ತಾ ಇರೋ ಕಷ್ಟ. ನಿಮಗೆ ಅಲ್ಲಿ ಕೈ ನೋವುತ್ತಿಲ್ವಾ? ಹಂಗ ಇಕ್ಕಕ್ಕೆ ಇನ್ನೊಂದು ಸ್ಟ್ಯಾಂಡ್ ಇಲ್ಲ, ತಗೋಬೇಕು ಗೈಸ್. ಬೇಡ, ನನ್ನ ಕೈ ನೋಡಿ ತೊಳ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ ಹೆಂಗೆ ಅಂದ್ರೆ ಗೈಸ್, ಎಲ್ಲ ಫುಲ್ ನೀಟಾಗಿ ಪಾಲಿಶ್ ಆಗಿ ತೋರಿಸ್ಬಿಡ್ಬೇಕು. ಅನ್ನ ತಪ್ಪಲೇಬೇಕಂತೆ, ಸಾರಿ, ಅನ್ನದ ಪಾತ್ರೆ, ಕುಕ್ಕರ್. ನಾನು ಏನು ಎಡಿಟ್ ಮಾಡಲ್ಲ ಗೈಸ್, ಎಲ್ಲ ಹಂಗೆ ಹಾಕ್ತೀನಿ. ಏನು ಅದು ರುಬ್ತೀನಿ, ಹಣ್ಣಾಗಿರೋ ಅಷ್ಟೇ ಸಾಕು, ರುಬ್ತೀನಲ್ಲ ಸರಿ ಹೋಗುತ್ತೆ.
ಬಿಡತ್ತೆ ಸಾಕು ಸಾಕು ಬಿಡೋದನ್ನ ಕಟ್ ಮಾಡೋದ್ ನಮ್ಮ ಅಮ್ಮ ಎಲ್ ಮಾಡಿದೆ ಕಟ್ ಮಾಡಕ್ಕೆ ಕಟ್ಟೆಲ್ ಮಾಡಿದ ಒಳಗ್ ನಿಂತ್ಕೊಂಡ್ ನೀನ್ ಕಾಣ್ತಾನೆ ಇದ್ದೀರು. ಆ ಕಾಣ್ತದ ಅಷ್ಟೇ ವಿಡಿಯೋ ಆತಿರಲ್ಲ. ನಮ್ಮ ಅಮ್ಮ ನೋಡು ಇಷ್ಟ ತಕ ಆಗದ್ ನಾಳ್ ಮಾಡ್ತತ್ತ. ಕಟ್ ಮಾಡಿದೆ ಅಂತ ನಾಲ್ಕು ಗೊತ್ತಾಗ ನಾನು ಅವಾಗಲೇ ಗೊತ್ತಿಲ್ವಾ ನೀನ್ ಓದ್ತಿದೆ ಶೀ ಹಾಳಾಗ್ಬಿಟ್ಟೈತೆ ನೋಡ್ಕೊಂತ ನೋಡಿ ಎಷ್ಟು ಹೈಜೀನ್. ನಾನು ಅದೇ ಹೇಳಿ ನಾನು ಇರಲ್ಲ ಆಗಿಲ್ಲ ಅಂತ ಯಾವ್ದಾ ಇವಾಗ ಕಟ್ ಮಾಡಿದ್ನಾ? ಇದು ನೀಟಾಗಿ ಹಣ್ಣಾಗಿದೆ ಅನ್ಸುತ್ತೆ. ಅಯ್ಯೋ ನಮ್ಮಮ್ಮ ನೀಟಾಗಿ ಹಂಗ್ ನೋಡಿದ್ರಲ್ಲ ಸಿಪ್ಪೆ ತುಪ್ಪ ನೋಡಿ ತಾಯಮ್ಮ ಗೊತ್ತಾಯ್ತು ಅದು ಸ್ಮೆಲ್ ಹೆಂಗ್ ಗೊತ್ತೈತೆ ಅಂತ. ಓ ದೇವ್ರೇ, ನಾನು ಹಿಂದಗಡೆ ಸಿಪ್ಪೆ ತೆಗಿತಕ್ಕ ಗೊತ್ತಾಗಲ್ಲ ಕುಯ್ದ್ರೆ ಹಿಂದಗಡೆ ಸಿಪ್ಪೆ ತೆಗಿಬೇಕು ಅದ್ರೊಳಗೆ ಇರೋದು. ಚೆನ್ನಾಯ್ತಾ? ಚೆನ್ನಾಗದ ಹೆಂಗೆ? ಈ ಹಂಗಪ್ಪ ನಂಗೆ ಕಣಿ ಕಾಣಲ್ಲ ನೀನ್ ನೋಡವ ಒಂದ್ ಚೆನ್ನಾಗಿದ್ರು ಹುಳ ಬಂದವು. ಇಲ್ಲ ಇಲ್ಲ ಚೆನ್ನಾಯ್ತು. ಗೈಸ್ ಈಗ ಇನ್ನು ಒಂದು ಕಾಯಿ ಆಗ್ಬಿಟ್ಟಿತ್ತು. ಒಂದ್ ಸೆಕೆಂಡ್. ಇದರಲ್ಲಿ ಒಂದು ಚೆನ್ನಾಗಿರ್ಲಿಲ್ಲ ಅಂಡ್ ಇನ್ನೊಂದು ಕಾಯಿ ಇತ್ತು. ಇನ್ನೊಂದು ಫುಲ್ ಏನಿತ್ತು 2 ಹಾಕ್ತಾ ಇದೀನಿ ಇದಕ್ಕೆ. ಇನ್ನೊಂದಿದೆ ನೋಡೋಣ. ನಮ್ಮ ಲಕ್ಕಿ ಮ್ಯಾಕ್ಸಿಗೆ ಇನ್ನೂ ಊಟ ಕೊಟ್ಟಿಲ್ಲ ಗೈಸ್, ಅದಕ್ಕೆ ಬಡ್ಕೊಂತವ್ರು ಫುಲ್ಲು. ನಮ್ಮ ಲಕ್ಕಿ ಕಡಿಮೆನೆ ಬಡ್ಕೊಳ್ಳೋದಿಲ್ಲ, ನಮ್ಮ ಮ್ಯಾಕ್ಸಿ ಜಾಸ್ತಿ ತಡ್ಕೊಳ್ಳೋದು ಊಟಕ್ಕೆ ಹಸ್ವಿಗೆಲ್ಲ. ಗೈಸ್ ಯಾರು ಎಷ್ಟು ಮ್ಯಾಂಗೋ ತಿಂದಿದ್ದಾರೋ ಗೊತ್ತಿಲ್ಲ. ನಾನು ಈ ತೋತಾಪುರಿ ಕಾಯಿ ಇರುತ್ತಲ್ಲ ಅದನ್ನ ಚಚ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂತಾರಲ್ಲ ಅದು ನಮ್ಗೆ ಇಡದೆ ಅದನ್ನ ತಿಂದಿದ್ದೀನಿ. ಬಿಟ್ರೆ 1-2 ತಿಂದಿರ್ಬೋದು ಅಷ್ಟೇ. ನನ್ಗೆ ಇಷ್ಟನೇ ಆಗಲ್ಲ ಮ್ಯಾಂಗೋ, ಬಿಕಾಸ್ ಏನಾದ್ರೂ ಹುಳ ಇದ್ಬಿಡುತ್ತೆ, ಹಂಗೆಲ್ಲ ತಿನ್ನಲ್ಲ. ಬಟ್ ಇದ್ರಲ್ಲಿ ಸ್ವೀಟ್ ಮಾಡಿ ನೋಡುವ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೊಂದು ಮ್ಯಾಂಗೋ ಹಾಕೋತೀನಿ ಗೈಸ್. ಇಷ್ಟ ಸಾಕು ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ ನಾನು. ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಸಿಪ್ಪೆನೆಲ್ಲ ತೆಗೆದಿಟ್ಬಿಡ್ತೀನಿ ಗೈಸ್. ಎಲ್ಲಾದರೂ ದೂರ ಬಿಸಾಕಿ ಬರಬೇಕು, ಇಲ್ಲಾಂತಂದರೆ ನೊಣಗಳ ಕಾಟ ತಡ್ಕೊಳಕ್ಕಾಗಲ್ಲ. ಸೊ ಈಗ ಇದು ಮ್ಯಾಂಗೋ ಏನು ಬಿಡಿಸಿಟ್ಕೊಂಡಿದ್ದೀನಲ್ಲ, ಭಯ ಗೈಸ್ ಏನಾದರೂ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಈಗ ಏನು ಮ್ಯಾಂಗೋನ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದಿಷ್ಟು ನೀರು ಹಾಕಿದೆ ನಾನು ರುಬ್ಕೋಬೇಕು. ಒಂದು ಸ್ವಲ್ಪನೂ ನೀರು ಹಾಕೋದು ಬೇಡ, ಎಲ್ಲ ಒಟ್ಟಿಗೆ ಹಾಕೋಬಿಡ್ತೀನಿ ಗೈಸ್. ಇದೇನು ಅಷ್ಟೊಂದು ಕಷ್ಟದ ಪದಾರ್ಥ ಅಲ್ವಲ್ಲ, ಸೊ ಒಟ್ಟಿಗೆ ಹಾಕೋತೀನಿ. ಇದೆಲ್ಲ ಮಾಡಿದಾದ್ಮೇಲೆ ಕ್ಲೀನಿಂಗ್ ಇದೆಯಲ್ಲ, ಐ ಹೇಟ್ ದಟ್ ಪಾರ್ಟ್. ನನಗೆ ಇಷ್ಟನೇ ಆಗಲ್ಲ ಕ್ಲೀನಿಂಗ್ ಅಂದರೆ. ಸಿಪ್ಪೆ ಈಗ ನೀಟಾಗಿ ರುಬ್ಕೋಬೇಕು. ಇದರಲ್ಲಿ ಏನಂತಂದ್ರೆ ಈಗ ಇದು ಸಕ್ಕತ್ತಾಗಿದೆ. ಸಿ ಘಮ್ ಅಂತಿದೆ ಗೈಸ್. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋತೀನಿ. ಒಂದೇ ಸಲ 2-3 ಪಾತ್ರೆ ಎಲ್ಲ ಮಾಡಲ್ಲ, ಪಾತ್ರೆಗೆ ಹಾಕೊಂಡು ಗ್ಯಾಸ್ ಹತ್ರ ಇಟ್ಬಿಡ್ತೀನಿ. ಈ ಪಾತ್ರೆಗೆ ನೀಟಾಗಿ ಹಾಕೋಬಿಡ್ತೀನಿ ಗ್ಯಾಸ್ ಮೇಲೆ ಇಟ್ಕೊಂಡು. ಸುಮ್ಮನೆ 2 ಕೆಲಸ ಗೈಸ್. ಸೊ ಹಂಗೆ ಡೈರೆಕ್ಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ಎಸ್, ಇದಕ್ಕೆ ನೀರು ಹಾಕಂಗಿಲ್ಲ. ಸೊ ಹಾಗಾಗಿ ಎಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ತಗೋತೀನಿ. ಬೆಲ್ಲ ಕೊಡು. ಅದು ನೀಟಾಗಿ ಬಿಸಿ ಆಗಬೇಕು. ನೀಟಾಗಿ ಬಿಸಿ ಆಗಬೇಕು. ನಮ್ಮ ಮಮ್ಮಿ ಲಕ್ಕಿ ಮ್ಯಾಕ್ಸಿಗ, ನಮ್ಮ ಅಮ್ಮ ಲಕ್ಕಿ ಮ್ಯಾಕ್ಸಿಗೆ ಊಟ ಹಾಕ್ತಾ ಇದ್ದಾರೆ. ಸ್ಮೆಲ್ ಹೆಂಗಿದೆ ಗೊತ್ತಾ? ನೈಸ್. ರೈಸ್ ಅಂತೆ.
ನಮ್ಮ ಅಮ್ಮಂದು ಒಂದ್ ಸೀನ್ ಇದೆ ನೋಡಿ ಗಾಯ್ಸ್. ನಮ್ಮ ಅಮ್ಮ ಇಷ್ಟ ಆಡ್ತಿರಲ್ಲ ಆಗ್ತೀನಿ ನೋಡ್ಕೊಂಡ್ ಬನ್ನಿ. ನಮ್ಮ ಅಮ್ಮಂದು ಒಂದ್ ಸೀನ್ ಐತೆ. ಈ ತರ ಬರಂಗೆ ತಿನ್ನೋರ್ನ ಎಲ್ಲಾದ್ರೂ ನೋಡಿದ್ದೀರಾ ಗೈಸ್? ಈ ತರ ನಿಮ್ಮ ಮಾನವರಿಯ ಬಿಟ್ಕೊಳ್ಳೋದು ಅಂದ್ರೆ ನೀವು ಇದು ಏನಿಂತ 5 ಜನ ಅನ್ಕೊಳಲ್ವಾ? ತುಂಬಾ ಹಣ್ಣಾಗಿದೆ. ಬಟ್ ನಾನು ಅದನ್ನ ಕಟ್ ಮಾಡ್ಕೊಂಡು ನೀಟಾಗಿ ತಿಂತಾ ಇದ್ದೀನಿ. ಅದು ಒಂದ್ ಸ್ವಲ್ಪ ಗಟ್ಟಿ. ಯಾರನ್ನ ನೋಡ್ತಾರೋ ಅನ್ಕೊಂಡಿ ಬಿಡಮ್ಮ, ನೋಡೋರ್ಗೆಲ್ಲ ಏನು ಹೇಳಕ್ಕಾಗುತ್ತೆ. ನಂದೊಂದು ಸ್ವಲ್ಪ ಗಟ್ಟಿ ಇತ್ತ, ನಾನು ತಗೊಂಡಿದ್ದು. ಅದಕ್ಕೊಂದು ಸ್ವಲ್ಪ ನಂದು ಸೇಮ್ ಹಿಂಗೆ ಇರಿದೆ. ನಾನೊಂದು ಸ್ವಲ್ಪ ಕಟ್ ಮಾಡಿಕೊಂಡು, ನಮ್ಮಮ್ಮ ಕಟ್ ಮಾಡ್ಕೊಂಡು ತಿನ್ನೋರು ಯಾರು ಬಟ್ ಹಂಗೆ ತಿಂತವ್ರೆ. ನೈಸ್ ಮಾ. ಇದು ಬೆಲ್ಲದ ಥರ ಐತೆ. ಬೆಲ್ಲ ಕೇಳ್ಬಿಟ್ಟು ಹಾಕೋಣ. ಇದ್ರಲ್ಲಿ ನೀಟಾಗಿರೋ ಬೆಲ್ಲ ಇದೆ. ಇದನ್ನ ಸ್ವಲ್ಪ ಹಾಕೊಂಡಿರ್ತೀನಿ ಗೈಸ್. ಎಷ್ಟು ಬೇಕಾದ್ರೂ ಹಾಕೋಬಹುದು. ಓವರ್ ಸ್ವೀಟ್ ತಿಂತೀನಿ ಅಂತಂದ್ರೆ ಓವರ್ ಸ್ವೀಟ್ ಹಾಕೋಬಹುದು. ಜಾಸ್ತಿ ಬೆಲ್ಲ ಹಾಕೋಬಹುದು. ಇಲ್ಲ ಕಡಿಮೆ ತಿಂತೀನಿ ಅಂತಂದ್ರೆ ಕಡಿಮೆ ಬೆಲ್ಲ ಹಾಕೋಬಹುದು. ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಈಸ್ಕೋಬೇಕು ಅವ್ರ. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ. ಆ್ಯಂಡ್ ಇದನ್ನ ಒಂದು 10 to 20 ಮಿನಿಟ್ಸ್ ಇದನ್ನ ಹಿಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಮಾಡ್ತಾ ಇರೋದು. ಒಂದು ನೋಡುವ 20 ಮಿನಿಟ್ಸ್ ಮಾಡಿದಾದ್ಮೇಲೆ, ಸಾರಿ 10 ಮಿನಿಟ್ಸ್ ಮಾಡಿದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೋತೀನಿ. ಆಮೇಲೆ ಇದನ್ನ ಇನ್ನೊಂದು 10 ಮಿನಿಟ್ಸ್ ಹಿಂಗೆ ಮಾಡಿ ಆಮೇಲೆ ಒಂದು ಪ್ಲೇಟ್ಗೆ ನಾನು ಹಾಕೊತೀನಿ. ಇದನ್ನ ನಮ್ಮ ಗಿಡದ್ದೇ ನಿಂಬೆಹಣ್ಣು ಗೈಸ್, ತಗೊಂಬಂದು ಕೊಡಿ ಅಂತ ಹೇಳಿದ್ದೀನಿ ನಮ್ಮಮ್ಮಂಗೆ. ಆ್ಯಂಡ್ ಇನ್ನೂ ಹಣ್ಣಾಗಿಲ್ಲ ಕಾಯಿ. ಸೊ ಇದನ್ನ ನೋಡ್ಬಿಟ್ಟು, ಅಂದ್ರೆ ನನ್ನ ರೆಸಿಪಿ ಶೇರ್ ಮಾಡ್ತಾ ಇರೋದಲ್ಲ, ನಾನು ಬೇರೆಯವರ ರೆಸಿಪಿನ ಟ್ರೈ ಮಾಡ್ತಾ ಇರೋದು. ಇದನ್ನ ಸ್ವಲ್ಪ ಹಿಂಗೆ ಮಾಡ್ಬೇಕು ಗೈಸ್. ಬೆಲ್ಲ ಎಲ್ಲ ನೀಟಾಗಿ ಇದಾಗ ಆ ಥರ. ಜಾಸ್ತಿ ಉರಿ ಇಟ್ರೆ ಆ ಕುದಿ ಬರೋದಕ್ಕೆ ಜಾಸ್ತಿ ಹಿಂಗೆ ಸಿಡಿಯೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇದು ಮಾಡ್ತಾ ಇದ್ದೀನಿ. ಗಟ್ಟಿ ಇದೆ ಗೈಸ್, ಹಣ್ಣಾಗಿಲ್ವಲ್ಲ ಅದಕ್ಕೆ. ಸಾಕು ಅರ್ಧಾನೆ, ತುಂಬ ಇದಾಗ್ಬಿಟ್ರೆ ಚೆನ್ನಾಗಿರಲ್ಲ. ಗೈಸ್ ಫುಲ್ಲು ಗಟ್ಟಿಯಾಗಿದೆ ಗೈಸ್, ಫುಲ್ ಜಲ್ಲಿ 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 ಟೈಪ್. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟೇ. ಇದನ್ನು ಸ್ವಲ್ಪ ಹೊತ್ತು ಆಫ್ ಮಾಡಿಟ್ಟು ಒಂದು ತಟ್ಟೆಗೆ ನೀಟಾಗಿ ಏನಂತ ಹೇಳ್ತಾರೆ, ತುಪ್ಪ ಹಾಕ್ಬಿಟ್ಟು ಆ ತುಪ್ಪದ ಮೇಲೆ ಇದನ್ನು ನೀಟಾಗಿ ಹಾಕಬೇಕು. ಫುಲ್ಲು ತಟ್ಟೆ ತುಂಬ ಹರಡಬೇಕು ಅಷ್ಟೇ. ಇದು ಹಾರ್ಕೊಂಡ್ಲಿ ಆಮೇಲೆ ತೋರಿಸ್ತೀನಿ ಅದನ್ನು. ಟೇಸ್ಟ್ ಮಾತ್ರ ನಾನು ಟೇಸ್ಟ್ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಜಲ್ಲಿ ಥರನೇ ಇದೆ. ಇದು ಹಾಳಾಗದಿರೋದಕ್ಕೆ ಇನ್ನೊಂದು ಏನು ರೀಸನ್ ಅಂತ ಅಂದರೆ, ಇದಕ್ಕೆ ಹಾಕಿರೋದೇ 3 ಐಟಮ್ಸ್, ಎಲ್ಲನೂ ಚೆನ್ನಾಗಿರೋದೆ. ಸೊ ಹಾಗಾಗಿ ಚೆನ್ನಾಗಿದೆ. ಇಲ್ಲಿ 2 ಪ್ಲೇಟ್ ತಟ್ಟೆ ತಗೊಂಡಿದ್ದೀನಿ ಗೈಸ್. ಅದ್ರ ಜೊತೆಗೆ ತುಪ್ಪ, ಇದು ಮನೆಯಲ್ಲೇ ಮಾಡಿರೋದು. ತುಪ್ಪನ ಫಸ್ಟು ನೀಟಾಗಿ ತಟ್ಟೆಗೆ ಪೂರ್ತಿ ಹಿಂಗೆ ಹರಡ್ಕೊಬೇಕು. ತಟ್ಟೆ ತುಂಬ ನೀಟ್ ಮಾಡ್ಕೋಬೇಕು. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನಮ್ಮಮ್ಮ. ನಮ್ಮಮ್ಮಂಗೆ ಜೈ. ಹಾ, ಇಲ್ಲಾಂದ್ರೆ ಇನ್ನೊಂದಿನ ಕ್ಯಾಮ್ರಾ ಹಿಡ್ಕೊಳಕ್ ಬೇಕಲ್ಲ. ಅದು ಇರೋರೆ ಮಾಡ್ಕೊಂಡ್ಲಿ ಅಂತ ಹೇಳ್ತಾರದು. ತುಪ್ಪ ಅದು ಜಲ್ ತರ ಬರ್ಬೇಕಂತಂದ್ರೆ ತುಪ್ಪ ಹಾಕೋಬೇಕು.
ಇಲ್ಲಾಂದರೆ ಬರಲ್ಲ ಗೈಸ್. ಸೊ ಈಗ ಇದಕ್ಕೆ ಮ್ಯಾಂಗೋನ ನೀಟಾಗಿ, ಇವಾಗ ತುಪ್ಪ ಹೆಂಗೆ ಕೋಟಿಂಗ್ ಮಾಡಿಕೊಂಡೆ, ಈ ಮ್ಯಾಂಗೋನ ನೀಟಾಗಿ ಇಲ್ಲಿಗೆ ಕೋಟ್ ಮಾಡ್ಕೋಬೇಕು. ಜಾರ್ತೈತೆ. ಅದು ಬಿಸಿಲಲ್ಲಿ ಒಣಗಿಸ್ಬೇಕು ಗೈಸ್, ಒಣಗಿಸೋವರೆಗೂ ಹಂಗೆ. ಐ ಥಿಂಕ್ ಇದು ಇನ್ನೂ ತಣ್ಣಗಾಗ್ಬೇಕು ಅನ್ಸುತ್ತೆ, ಇಲ್ಲಾಂದರೆ ತುಪ್ಪ ಎಲ್ಲ ಬಿಟ್ಕೊಂಡ್ಬಿಡುತ್ತಲ್ಲ. ತಪ್ಪು ಮಾಡಿಬಿಟ್ಟೆ. ಒಂದು ಸ್ವಲ್ಪ ಈಗ ತಣ್ಣಗಾದ್ಮೇಲೆ ನೆಕ್ಸ್ಟು ಅದನ್ನು ಹಾಕೋಣ. ನಮ್ಮ ಅತ್ತೆಯವರು ನೇರಳೆಹಣ್ಣು ತಗೊಂಡು ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಅವ್ರಿಗೆ ತೋರಿಸಿ. ನೇರಳೆಹಣ್ಣು ತಿಂತಾ ಇದ್ದೀನಿ ಅಂತ. ಎಸ್, ಇದನ್ನ ಪೂರ್ತಿ ತಣ್ಣಗಾಗಬೇಕು, ಬಿಕಾಸ್ ತುಪ್ಪ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಬಿಟ್ಕೊಂತಿದೆ ಬಿಸಿಗೆ. ಸೊ ಹಾಗಾಗಿ ತಣ್ಣಗಾದ್ಮೇಲೆ ಹಾಕ್ತೀನಿ. ಎಸ್ ಗೈಸ್, ಇವಾಗ ಫುಲ್ ತಣ್ಣಗಾಗಿದೆ. ಅರ್ಧ ಹಿಂಗಲ್ಲ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ವಿಡಿಯೋ ಮಾಡೋದು ನೆನಪಾಯಿತು. ಸೊ ಈಗ ನೀಟಾಗಿ ಇದನ್ನೆಲ್ಲ ಇದು ಮಾಡ್ಕೋಬೇಕು, ಸ್ಪ್ರೆಡ್ ಮಾಡಬೇಕು. ಫುಲ್ ಎಲ್ಲ ಆ ಲೇಯರ್ ಫುಲ್ ಈಕ್ವಲ್ ಆಗಿರ್ಬೇಕಂದ್ರೆ ಮೇಲ್ಗಡೆ ಅದೆಲ್ಲ ಈಕ್ವಲ್ ಆಗಿರೋಂಗೆ ಮಾಡ್ಕೋಬೇಕು. ಇದು ಈಗ ಆಗಿದೆ ಗೈಸ್. ಇವಾಗ ಇದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಇಡಬೇಕು. 2 days ಒಣಗಿಸ್ಬೇಕು ಅಷ್ಟೇ. ಸ್ಮೆಲ್ ಮಾತ್ರ ಟೇಸ್ಟ್ ಮಾಡಿದೆ, ಟೇಸ್ಟು ಮಸ್ತ್, ಹುಳಿ ಸ್ವೀಟು ಎಲ್ಲ ಮಸ್ತ್ ಬಂದಿದೆ. ಸೊ ಇವಾಗ ಇದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಇಡುವ. ಟೆರೆಸಲ್ಲಿ ಇಡೋಣ ಅಂದ್ಕೊಂಡೆ ಗೈಸ್, ಅಲ್ಲೆಲ್ಲ ಕೋತಿಗಳು ಬಂದುಬಿಡುತ್ತೆ, ನೋಡ್ಕೊಳಕ್ಕೆ ಯಾರು ಇರಲ್ಲ. ಸೊ ಹಾಗಾಗಿ ಇಲ್ಲೇ ತಂದಿಟ್ಟಿದ್ದೀನಿ. ಇಲ್ಲಿ ನಮ್ಮ ಸಾಹೇಬರು, ಮ್ಯಾಕ್ಸಿಯವರು ಮತ್ತು ಲಕ್ಕಿಯವರು ಇರ್ತಾರೆ. ಸೊ ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಅಷ್ಟೇ. ಇಲ್ಲೇ ಇರಲಿ, ಅದು ನೋಡುವ ಸಂಜೆ ಅಷ್ಟರಲ್ಲಿ ಎಷ್ಟು ಒಣಗಿರುತ್ತೆ, ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ಸ್ವಲ್ಪ ಒಣಗಿದೆ ಅಷ್ಟೇ. ಇನ್ನೂ 1 day ಪೂರ್ತಿ ಒಣಗಿಸ್ಬೇಕು. ನೀಟಾಗಿ ಜಲ್ಲಿ ಟೈಪ್ ಬಂದಿದೆ. ಬಟ್ ಮಳೆ ಬರ್ತಿತ್ತು, ಈಗ ಹೊರಗಡೆ ಇಟ್ಟಿದ್ದೆ, ಬಿಸಿಲು ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ತೊಗೊಂಬಂದೆ. ಫುಲ್ ನೀಟಾಗಿ ಜಲ್ಲಿ ಟೈಪ್ ಬಂದಿದೆ. ಏನೋ ಸ್ಮೆಲ್ ಮಾತ್ರ ಹುಳಿ ಮತ್ತು ಅದು ಬೆಲ್ಲದ್ದು ನೆಕ್ಸ್ಟ್ ಲೆವೆಲ್ಲು ಇದು ಬರ್ತಿದೆ, ಘಮ್ ಅಂತದೆ ಅಷ್ಟೇ ಗೈಸ್. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಯಾವ್ದಾದ್ರು ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.